ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 103ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ದಿನಗಳು ಉರುಳುತ್ತಿದ್ದವು. ಸುಹಾಸ್ ಓದೋದನ್ನೇ ಉಸಿರಾಗಿಸಿಕೊಂಡಿದ್ದ. ಲೈಬ್ರರಿಯನ್ನೇ ತನ್ನ ಎರಡನೇ ಮನೆಯನ್ನಾಗಿಸಿಕೊಂಡಿದ್ದ. ಓದುವುದರಲ್ಲಿ ತನ್ನನ್ನು ತಾನು ಎಷ್ಟು ಮುಳುಗಿಸಿಕೊಂಡಿದ್ದನೆಂದರೆ ಅವನ ನೆನಪಲ್ಲಿ ಈಗ ಆದ್ಯ ಅಥವಾ ನೇಹ ಇಬ್ಬರೂ ಇರಲಿಲ್ಲ. ಕೇವಲ ಓದುವುದಷ್ಟೇ ಅವನ ಗುರಿಯಾಗಿತ್ತು. ಅದ್ಗೆ ನಿನ್ನ ಮಗ ಇಷ್ಟು ಪುಸ್ತಕದ ಹುಳು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಯಾವಾಗಲೂ ಓದ್ತಾ ಇರ್ತಾನೆ. ನಿಜವಾಗ್ಲೂ ಅವನು ನೋಡಿದ್ರೆ ಹೆಮ್ಮೆ ಆಗುತ್ತೆ. ನಾವಲ್ಲಿಗೆ ಬಂದಾಗ ಹುಡುಗ ಆಡ್ಕೊಂಡಿದ್ದ ಸುಹಾಸ ಇವನೇನಾ ಅಂತ ಅಚ್ಚರಿ ಆಗುತ್ತೆ. ಖಂಡಿತ ಅವನು ಈ ಬಾರಿ ಅವನ ಗುರಿ ಮುಟ್ಟೋದ್ರಲ್ಲಿ ಸಂದೇಹನೇ ಇಲ್ಲ. ವಾರೆಜಾಳಿಗೆ ಸೋದರಿಳಿನ ಮೇಲೆ ಅತೀವ ಪ್ರೀತಿ. ಮನೆಯ ಮಗನಂತೆ ಯಾವಾಗಲೂ ಅವರಿಗೆ ಬೆಂಬಲವಾಗಿದ್ದು, ತಾನಾಯಿತು, ತನ್ನ ಮನೆಯಾಯಿತು, ತನ್ನ ಓದಾಯಿತು ಎನ್ನುತ್ತಾ ಇದ್ದ ಹುಡುಗನನ್ನು ಕಂಡು ಶ್ರೀಕಾಂತ್ ಕೂಡ ಅಚ್ಚರಿಪಟ್ಟಿದ್ದರು. ಸುಹಾಸನ ಈ ಬದಲಾವಣೆ ಎಲ್ಲರಿಗೂ ಖುಷಿ ಕೊಟ್ಟಿದ್ದರೂ ಮಂಜಣ್ಣನಿಗೆ ಮಾತ್ರ ಅವನ ನಗುವನ್ನು ನಾವೇ ಕಸಿದುಕೊಂಡೆವು ಎಂಬ ಅಪರಾಧಿ ಭಾವ ಕಾಡುತ್ತಿತ್ತು. ಅದಿತಿಯ ಸತತ ಪ್ರಯತ್ನ ಒಳ್ಳೆ ಫಲವನ್ನೇ ಕೊಟ್ಟಿತ್ತು. ಸಾಲದ ಬೆಟ್ಟ ನಿಧಾನವಾಗಿ ಕರಗುತ್ತಿತ್ತು. ಅನನ್ಯಾಳ ಬಾಣಂತನಕ್ಕೆ ಕೂಡ ದುಡ್ಡು ಹೊಂಚಿದ್ದಳು ಅದಿತಿ. ಆದಿತ್ಯ ಅವಳ ಎಲ್ಲ ಕೆಲಸಗಳಿಗೂ ಬೆಂಬಲವಾಗಿ ನಿಂತಿದ್ದ. ಆದಿತ್ಯನ ಸಂಸಾರ ನೋಡುತ್ತಾ ಸೌಭಾಗ್ಯಮ್ಮ ಈಗ ಪರಮಸುಖಿಯಾಗಿದ್ದರು. ಅಭಯನ ಉನ್ನತ ವ್ಯಾಸಂಗದ ಚಿಂತೆ ಕೂಡ ಈಗ ಇಲ್ಲವಾಗಿತ್ತು. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಆದಿತ್ಯ ಮಾಡಿಟ್ಟಿದ್ದರು. ತಿಂಗಳುಗಳು ಕಳೆದರೂ ನೇಹ ನಟರಾಜನ ಹಳೆಯ ನಂಬರ್ಗೆ ಫೋನ್ ಮಾಡುವುದಂತೂ ನಿಲ್ಲಿಸಿರಲಿಲ್ಲ. ಯಾವಾಗಲೂ ಸ್ವಿಚ್ ಆಫ್ ಸಂದೇಶವನ್ನೇ ನೀಡುತ್ತಿದ್ದ ಫೋನ್ ಕೆಲವು ತಿಂಗಳುಗಳ ಮೇಲೆ ರಿಂಗ್ ಆಗಿತ್ತು. ಅತ್ತಲಿಂದ ಕೇಳಿಬಂದ ಸ್ವರ ನೇಹಾಳನ್ನು ಖುಷಿಯಲ್ಲಿ ಮುಳುಗಿಸಿತ್ತು. ನಟರಾಜ್, ನೇಹ, ನೀವೆಲ್ಲಿದ್ದೀರಾ? ಯಾಕೆ ಇಷ್ಟು ದಿನ ಫೋನ್ ಮಾಡಿಲ್ಲ? ನೀವು ನನ್ನ ಮತ್ತೆ ಬಿಟ್ಟಿದ್ದೀರಾ ಎನ್ನುತ್ತಾ ಅಳತೊಡಗಿದ ನೇಹಾಳ ದನಿ ಕೇಳಿ ಅತ್ತ ಕಡೆ ತುಟಿ ಕೊಂಕಿಸಿ ನಕ್ಕ ನಟರಾಜ್. ಫೋನ್ ಮ್ಯೂಟ್ ಮಾಡಿ, ತಪ್ಪಿಸ್ಕೊಂಡಿದ್ದ ಹಕ್ಕಿ ಮತ್ತೆ ಬಲೆಗೆ ಬಿದ್ದಿದೆ ಎಂದು ನಗುತ್ತಾ ಹೇಳಿದ ತನ್ನ ಸಹಚರರಿಗೆ. ನೇಹಾ, ಅಳಬೇಡ ಪ್ಲೀಸ್, ನೀನತ್ರೆ ನಾನು ಸತ್ತ ಹಾಗೆ ನಿಧಾನವಾಗಿ ನುಡಿದ ನಟರಾಜ್. ಸುಳ್ಳು ಹೇಳಿಬಿಡಿ, ನೀವು ನನ್ನ ಮತ್ತೆ ಬಿಟ್ಟಿದ್ದೀರಿ. ಈಗ ನಾನು ಫೋನ್ ಮಾಡಿದ್ಮೇಲೆ ನೆನಪಾದೆ ಅಷ್ಟೇ ತಾನೇ? ಸಿಡುಕುತ್ತಾ ನುಡಿದಳು. ಫೋನ್ ಮ್ಯೂಟ್ ಮಾಡಿದ ನಟರಾಜ್. ಆಹಾ, ಏನು ಮುದ್ದಾಗಿ ಸಿಡುಕ್ತಾಳೋ. ಅವಳು ನೆನೆಸ್ಕೊಳ್ತಾ ಇದ್ದರೆ ಮೈಯೆಲ್ಲ ಬಿಸಿ ಆಗ್ತಿದೆ. ಐ ವಾಂಟ್ ಹರ್ ಎಂದವನು ಅನ್ಮ್ಯೂಟ್ ಮಾಡಿ, ನೇಹಾ ಚಿನ್ನ, ನಿಜವಾಗ್ಲೂ ನಿಂಗೆ ಅನಿಸುತ್ತಾ ನಾನು ನಿನ್ನನ್ನು ಮರೆತು ಬದುಕಬಲ್ಲೆ ಅಂತ? ನಿನ್ನ ನೆನಪು ದಿನ ನನ್ನನ್ನು ಕೊಲ್ಲುತ್ತಾ ಇದ್ರು ಒಂದಲ್ಲ ಒಂದಿನ ನಿನ್ನನ್ನು ನೋಡ್ತೀನಿ ಅನ್ನೋ ಆಸೆಯಿಂದ ಜೀವ ಹಿಡ್ಕೊಂಡು ಬದುಕಿದ್ದೀನಿ ಚಿನ್ನ. ಐ ಲವ್ ಯು ವೆರಿ ಮಚ್. ದನಿಯಲ್ಲಿ ಪ್ರೀತಿ ತುಂಬಿ ಹೇಳಿದನು. ಅವನ ಪ್ರೀತಿ ತುಂಬಿದ ದನಿಯ ಮೋಡಿಗೆ ಕರಗಿದ ನೇಹ ಕಣ್ಣೀರು ಸುರಿಸುತ್ತಾ, ಐ ಟು ಲವ್ ಯು ಎಂದಳು. ಅಷ್ಟೆಲ್ಲ ಪ್ರೀತಿ ಮಾಡ್ತೀನಿ ಅಂತೀರಾ, ಆದರೆ ನನ್ನಿಂದ ಯಾಕೆ ದೂರ ಆಗಿದ್ದೀರಾ? ಅಳುದನಿಯಲ್ಲಿ ಕೇಳಿದಳು. ಅದು ತಡವರಿಸಿದ ನಟರಾಜ. ನಂಗೊತ್ತು, ಇದಕ್ಕೆಲ್ಲ ಸುಹಾಸ ತಾನೇ ಕಾರಣ. ಅವನೇ ತಾನೇ ನಿಮ್ಮನ್ನು ಹೆದರಿಸಿ ಬೆದರಿಸಿ ಇಲ್ಲಿಂದ ಕಳಿಸಿರೋದು. ನೇಹ ಹೇಳಿದಾಗ ನೆಪಕ್ಕಾಗಿ ತಡಕಾಡುತ್ತಿದ್ದ ನಟರಾಜ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ತೊದಲಿದಂತೆ, ನಿಂಗೆಲ್ಲ ಗೊತ್ತಿದೆಯಲ್ಲ ಚಿನ್ನ, ಅವನು ನನಗೆ ಎಷ್ಟು ರೀತಿ ತೊಂದರೆ ಕೊಟ್ಟಿದ್ದಾನೆ ಗೊತ್ತಾ? ಅದನ್ನೆಲ್ಲ ನಾನು ನಿನಗೆ ಫೋನಲ್ಲಿ ಹೇಳೋದಕ್ಕಾಗೋದಿಲ್ಲ. ಅವನು ನಿನ್ನ ಮೇಲಿನ ಪ್ರೀತಿಗೆ ಹಾಗೆಲ್ಲ ಮಾಡಿರಬೇಕು. ಬಾಯಿಗೆ ಬಂದದ್ದನ್ನು ಹೇಳಿದ. ನೀವೆಷ್ಟು ಒಳ್ಳೆಯವರು ನಟರಾಜ್. ನಿಮಗೆ ಕೆಟ್ಟದ್ದು ಮಾಡಿದವರಲ್ಲೂ ಒಳ್ಳೆಯದನ್ನೇ ಹುಡುಕ್ತೀರಾ. ಸುಹಾಸನ್ಗೆ ನೀವು ಯಾಕೆ ಅರ್ಥ ಆಗ್ತಿಲ್ವೋ ಗೊತ್ತಾಗ್ತಿಲ್ಲ. ನೀವು ಮದುವೆ ಆದವರು ಅನ್ನೋದನ್ನೇ ದೊಡ್ಡ ವಿಷಯ ಮಾಡಿ ಗಲಾಟೆ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟ ಎಂದವಳು ತುಸು ಹೊತ್ತು ಸುಮ್ಮನಿದ್ದು, ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನು ನೋಡಬೇಕು ಅನ್ನಿಸ್ತಾ ಇದೆ. ಏನು ಮಾಡಲಿ ಎಂದು ಹೇಳುತ್ತಾ ಹೋ ಎಂದು ದನಿ ತೆಗೆದು ಅಳತೊಡಗಿದಳು. ಅವಳ ಸಂಕಟದ ದನಿ ಕೇಳಿದಷ್ಟು ನಟರಾಜನ ಖುಷಿ ಹೆಚ್ಚುತ್ತಿತ್ತು. ಮೊಬೈಲನ್ನು ಸ್ಪೀಕರ್ ಮೋಡಿಗೆ ಹಾಕಿ ತನ್ನ ಸಹಜನರಿಗೆಲ್ಲ ಅವಳ ಮಾತುಗಳನ್ನು ಕೇಳಿಸಿ ಖುಷಿಪಡುತ್ತಿದ್ದನು. ನನಗೂ ನಿನ್ನ ಬಿಟ್ಟಿರೋದು ತುಂಬ ಕಷ್ಟ ಚಿನ್ನ.
ಸ್ವಲ್ಪ ಸಮಯ ಕೊಡು, ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ ಎಂದವನೇ ಫೋನಲ್ಲೇ ಮುತ್ತಿನ ಸುರಿಮಳೆಗಳ ಸುರಿಸಿದ. ಮತ್ತೊಂದಿಷ್ಟು ಹೊತ್ತು ಮಾತಿನಲ್ಲೇ ಪ್ರೀತಿಯ ಮಳೆ ಸುರಿಸುತ್ತಾ ನೇಹಾಳನ್ನು ತನ್ನ ಮೋಹದ ಜಾಲದೊಳಗೆ ಸೆಳೆದ. ಊರಿಗೆ ಯಾವಾಗ ಬರ್ತೀಯ ಸುಹಾಸ? ಫೋನ್ ಮಾಡಿದಾಗಲೆಲ್ಲ ಲೀಲಾ ಕೇಳುತ್ತಲೇ ಇದ್ದಳು. ಓದೋದು ತುಂಬ ಇದೆ ಅಮ್ಮ, ಸದ್ಯಕ್ಕೆ ಊರಿಗೆ ಬರೋದಕ್ಕಾಗೋದಿಲ್ಲ. ಈ ಬಾರಿ ಪರೀಕ್ಷೆ ಕಳೆದ ಮೇಲೆ ಸಾಧ್ಯ ಆದರೆ ಬರ್ತೀನಿ. ಸುಹಾಸ ಸದ್ಯಕ್ಕೆ ಊರಿಗೆ ಹೋಗುವುದೇ ಬೇಡ ಎಂದು ತೀರ್ಮಾನಿಸಿದ್ದ. ಸ್ವಲ್ಪ ದಿನ ನೇಹಾಳಿಂದ ದೂರ ಇದ್ದು ಅವಳ ಪಾಡಿಗೆ ಅವಳನ್ನು ಬದುಕಲು ಬಿಟ್ಟು ಬಿಡಬೇಕು ಎಂದು ಯೋಚಿಸಿದ್ದ. ಹೆತ್ತ ಕರಳು ಮಾತ್ರ ಅವನಿಗಾಗಿ ಹಂಬಲಿಸುತ್ತಿತ್ತು. ನೀನು ಮಾಡ್ತಾ ಇರೋದು ಸರಿ ಅನಿಸ್ತಾ ಇದೆಯಾ ಸುಹಾಸ್? ರಾತ್ರಿ ಊಟ ಮುಗಿಸಿದ ಮೇಲೆ ವಾಕಿಂಗ್ ಮಾಡುತ್ತಿದ್ದ ಶ್ರೀಕಾಂತ್ ಸುಹಾಸ್ನನ್ನು ಕೇಳಿದರು. ಅದಿತಿ ಆದ್ಯಾಳ ಬದಲಿಗೆ ಸುಹಾಸ್ ಈಗ ಶ್ರೀಕಾಂತ್ ಅವರ ವಾಕಿಂಗ್ ಪಾರ್ಟ್ನರ್ ಆಗಿದ್ದ. ದಿನವೂ ಸ್ವಲ್ಪ ಹೊತ್ತು ಶ್ರೀಕಾಂತ್ ಅವರ ಜೊತೆ ಮಾತನಾಡುತ್ತಾ ಅವರಿಗೆ ಒಳ್ಳೆಯ ಗೆಳೆಯನಾಗಿ ಬಿಟ್ಟಿದ್ದ. ಅವರಿಬ್ಬರ ನಡುವೆ ಬಂದು ಹೋಗದ ವಿಷಯಗಳೇ ಇರಲಿಲ್ಲ. ಕ್ರೀಡೆ, ರಾಜಕೀಯ, ಸಾಮಾಜಿಕ, ಧರ್ಮ ಹೀಗೆ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು. ಎಲ್ಲ ವಿಷಯಗಳ ಮೇಲೂ ಶ್ರೀಕಾಂತ್ ಅವರಿಗೆ ಇದ್ದ ಹಿಡಿತ ಸುಹಾಸ್ನನ್ನು ಬೆರಗುಗೊಳಿಸಿತ್ತು. ತನಗೆ ತಿಳಿಯದ ವಿಷಯಗಳನ್ನು ಆಸಕ್ತಿಯಿಂದ ಕಲಿಯುತ್ತಿದ್ದ ಅವರ ಉತ್ಸಾಹ ಕಂಡು ಅಚ್ಚರಿಗೆ ಒಳಗಾಗಿದ್ದನು. ಜೀವನದ ಬಗ್ಗೆ ಅವರಿಗಿದ್ದ ಆಳವಾದ ನೋಟ ಸುಹಾಸನಿಗೆ ದಾರಿದೀಪದಂತಾಗಿತ್ತು. ಏನು ಮವ, ನಾನೇನು ತಪ್ಪು ಮಾಡಿದೆ? ಅಚ್ಚರಿಯಿಂದ ಕೇಳಿದ ಸುಹಾಸ. ನೀನು ಬೇಕಂತಾನೆ ಊರಿಗೆ ಹೋಗೋದನ್ನು ತಪ್ಪಿಸ್ಕೊಳ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಿನ್ನದೇ ಆದ ಕಾರಣಗಳಿರ್ಬೋದು. ಆದರೆ ಹೆತ್ತ ಕರಳಿನ ಕೊರಗನ್ನು ನೀನು ಅರ್ಥ ಮಾಡ್ಕೊಳ್ಬೇಕಲ್ವಾ? ನೀನು ನೋಡಿದೆ ನಿಮ್ಮಮ್ಮ ಪಾಪ ಎಷ್ಟು ಕೊರಗ್ತಾ ಇದ್ದಾರೆ. ಏನೇ ಕಾರಣ ಇದ್ದರೂ ಅದು ನಿನ್ನ ತಾಯಿ ದುಃಖಕ್ಕಿಂತ ಹೆಚ್ಚಿಂದಲ್ಲ ಅಂತ ಅನ್ಸುತ್ತೆ ನನಗೆ. ನೋಡು, ಯೋಚನೆ ಮಾಡು, ಸರಿ ಅನಿಸಿದ್ರೆ ಈ ಬಾರಿ ಪರೀಕ್ಷೆ ಮುಗಿದ ಮೇಲೆ ಊರಿಗೆ ಹೋಗ್ಬಾ ಎಂದರು. ಸುಹಾಸ ಅವರಿಗೇನೂ ಉತ್ತರ ಕೊಡಲಿಲ್ಲ. ಆದರೆ ಮನದಲ್ಲೇ ಅವರು ಹೇಳಿದ ಪ್ರತಿಯೊಂದು ಮಾತನ್ನೂ ಮಥಿಸುತ್ತಿದ್ದ. ಮುಂದೆ ನೀನು ಇಲ್ಲೇ ಇರೋ ಯೋಚನೆ ಮಾಡಿದೆಯೋ ಅಥವಾ ಇಂಡಿಯಾಕ್ಕೆ ವಾಪಸ್ ಹೋಗೋ ಯೋಚನೆ ಇದೆಯೋ? ಸ್ಟೀವ್ ಕೇಳಿದಾಗ ತಡವರಿಸಿದಳು ಆದ್ಯ. ಅವಳಿಗೆ ಸ್ಟೀವ್ನನ್ನು ಮದುವೆಯಾಗುವ ಆಸೆ ಇದ್ದರೂ ವಿದೇಶದಲ್ಲಿ ನೆಲೆಸುವ ಯೋಚನೆಯನ್ನೇನೂ ಮಾಡಿರಲಿಲ್ಲ. ಅದು ಸ್ಟೀವ್, ನನಗೆ ಭಾರತಕ್ಕೆ ವಾಪಸ್ ಹೋಗೋ ಆಸೆ ಇದೆ. ಅದರಲ್ಲೂ ನನಗೆ ಕರ್ನಾಟಕಕ್ಕೆ ಹೋಗಬೇಕು ಅಂತ ಇದೆ. ನಮ್ಮವ್ರಿಗೆ ಹತ್ತಿರವಾಗಿಯೂ ಅಲ್ಲದೆ ಮತ್ತು ಅವರಿಂದ ತೀರ ದೂರ ಆಗಿಯೂ ಇಲ್ಲದೆ ನೆನೆಸ್ಕೊಂಡಾಗ ಹೋಗಿ ಬರೋಷ್ಟು ದೂರ ಇರಬೇಕು ಅನ್ನೋ ಆಸೆ ನನಗೆ. ಇದುವರೆಗೂ ಬರೀ ಪ್ರೀತಿಯ ಬಗ್ಗೆಯಷ್ಟೇ ಮಾತನಾಡಿದ ಜೋಡಿಗಳು ಮದುವೆ ಬಗ್ಗೆ, ಮುಂದಿನ ಜೀವನದ ಬಗ್ಗೆ ಮಾತನಾಡುವುದನ್ನು ಮರೆತಿದ್ದರು. ಪ್ರೇಮಲೋಕದ ಆಕಾಶದಲ್ಲಿ ಹಾರಾಡುತ್ತಿದ್ದ ಜೋಡಿ ಹಕ್ಕಿಗಳಿಗೆ ಕೆಳಗಿಳಿದು ಸೇರಬೇಕಾದ ಗೂಡು ಯಾವುದು ಎಂಬ ಗೊಂದಲ ಮೂಡಿತ್ತು. ತಾನೂ ವಿದೇಶದಲ್ಲಿ ಇರಲಾಗದೆ, ಸ್ಟೀವ್ನನ್ನು ತನ್ನಟ್ಟಿಗೆ ಕರೆದೊಯ್ಯಲಾಗದೆ ಇಬ್ಬಂದಿತನದಲ್ಲಿ ನರಳಿದಳು ಆದ್ಯ. ಸ್ಟೀವ್ ಮೇಲಿಟ್ಟಿರುವ ಪ್ರೀತಿ ಅವಳನ್ನು ಅಲ್ಲೇ ಉಳಿಯಲು ಪ್ರೇರೇಪಿಸಿದರೂ ಕುಟುಂಬ ಜೀವನದ ಸೆಳೆತ ಅವಳನ್ನು ಭಾರತಕ್ಕೆಳೆಯುತ್ತಿತ್ತು. ಅದೇಕೋ ಪ್ರೀತಿ ಪದೇ ಪದೇ ಆದ್ಯಾಳ ಜೀವನದಲ್ಲಿ ನೋವಿನ ಅಧ್ಯಾಯವನ್ನೇ ಬರೆಯುತ್ತಿತ್ತು. ಅಪ್ಪ ತನಗೆ ಗೊಂದಲ ಕಾಡಿದಾಗಲೆಲ್ಲ ಪರಿಹಾರಕ್ಕಾಗಿ ತಂದೆಯ ಮುಖವನ್ನೇ ನೋಡುತ್ತಿದ್ದಳು ಆದ್ಯ. ಅದರಂತೆ ಈಗಲೂ ಕೂಡ ಶ್ರೀಕಾಂತ್ ಅವರಿಗೆ ಕರೆ ಹಚ್ಚಿದಳು. ತನಗೆ ಈಗ ಎದುರಾಗಿರುವ ಸಮಸ್ಯೆಯನ್ನು ಅವರ ಮುಂದೆ ಬಿಚ್ಚಿಟ್ಟಳು. ಪ್ರೀತಿ ಇದ್ದಲ್ಲಿ ಇದೊಂದು ಸಮಸ್ಯೆನೇ ಅಲ್ಲ. ಪ್ರೀತಿನೇ ಆಗಲಿ ಮದುವೆನೇ ಆಗಲಿ ತುಂಬ ತಾಳ್ಮೆ ಬೇಡತ್ತೆ. ತಾಳ್ಮೆಯಿಂದ ನಿಧಾನವಾಗಿ ಇಬ್ಬರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ. ಶ್ರೀಕಾಂತ್ ಹೇಳಿದಾಗ, ಈಗ ನಾನು ಏನು ಮಾಡಲಿ ಅಪ್ಪ, ನನಗೇನು ತೋಚ್ತಾ ಇಲ್ಲ, ಚಿಂತೆ ತುಂಬಿದ ದನಿಯಲ್ಲಿ ಹೇಳಿದಳು. ಈ ಸಮಸ್ಯೆಗೆ ನಾನು ಪರಿಹಾರ ಹೇಳೋಕ್ಕಾಗೋಲ್ಲ ಪುಟ್ಟಿ. ನೀನೇ ನಿರ್ಧಾರ ತಗೊಳ್ಬೇಕು. ಎಲ್ಲ ಕೋನಗಳಿಂದನೂ ಯೋಚನೆ ಮಾಡು. ನಿನಗೆ ಯಾವುದು ಮುಖ್ಯ ಅನಿಸುತ್ತೋ ಆ ಮುಖ್ಯವಾದದನ್ನು ಸಾಧಿಸೋಕೆ ಏನು ಬೇಕೋ ಅದನ್ನು ಮಾಡು. ಜೀವನ ತುಂಬ ದೊಡ್ಡದು. ದುಡುಕು ತೆಗೆದುಕೊಳ್ಳೋ ನಿರ್ಧಾರ ಜೀವನ ಪೂರ್ತಿ ಕೊರಗೋ ಹಾಗೆ ಮಾಡಿಬಿಡುತ್ತೆ. ಬೇಕಾದಷ್ಟು ಸಮಯ ತಗೊಂಡು ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡು ಎಂದರು. ಆದ್ಯ ಇನ್ನಷ್ಟು ಚಿಂತಿತಳಾದಳು. ಈ ಸಾರಿ ಏನೇ ಆದರೂ ಆ ಹಕ್ಕಿ ತಪ್ಪಿಸ್ಕೊಳ್ಬಾರ್ದು. ಜಾಸ್ತಿ ಸಮಯ ಇಲ್ಲ, ತಕ್ಷಣವೇ ಆ ಹುಡುಗಿನ ಇಲ್ಲಿಗೆ ಬರೋಕ್ಕೆ ಹೇಳು. ಹೇಗಿದ್ದರೂ ನೀನು ಪೂರ್ತಿಯಾಗಿ ನಂಬಿದಾಳೆ, ಇವತ್ತೇ ಅವಳನ್ನು ಕರೆಸು. ನಟರಾಜನ ಬಾಸ್ ಹೇಳಿದಾಗ ನಟರಾಜ್ ತಲೆ ಆಡಿಸಿದ. ಅಲ್ಲಿಂದ ಹೊರಗೆ ಹೊರಟವನನ್ನು ತಡೆದ ಬಾಸ್,
ಅವ್ರಿಗೆ ಬೇಕಾಗಿರೋದು ಫ್ರೆಶ್ ಮಾಲು. ಅವಳು ಇಲ್ಲಿಗೆ ಹೇಗೆ ಬರ್ತಾಳೋ ಹಾಗೆ ಅವಳನ್ನು ಅವ್ರ ಕೈಗೆ ಒಪ್ಪಿಸ್ಬೇಕು. ನೀನು ಅವಳನ್ನು ಮೂಸೋದಿರಲಿ, ಮುಟ್ಟೋ ನೋಡೋ ಹಾಗೋ ಕೂಡ ಇಲ್ಲ, ನೆನಪಿರಲಿ. ಕಠಿಣ ಸ್ವರದಲ್ಲಿ ಹೇಳಿದಾಗ ನೇಹಾಳ ವಿಷಯವನ್ನು ಬಾಸ್ಗೆ ತಿಳಿಸಿದ ರೋಹಿತ್ ಬಗ್ಗೆ ಸಿಟ್ಟು ಉಕ್ಕಿ ಹರಿಯಿತು. ಹೆಂಗೆ ನಾವು ಆ ಬೆಣ್ಣೆ ಅಂತ ಹುಡುಗಿ ನಿನ್ನ ಹತ್ರ ಬಂದರೂ ನೀನು ಅವಳನ್ನ ಮುಟ್ಟೋ ಹಾಗೂ ಇಲ್ಲ. ಈ ಸಾರಿ ಕ್ಲೈಂಟ್ಗಳಿಗೆ ಫ್ರೆಶ್ ಹುಡುಗಿರ್ಬೇಕಂತೆ. ಅಷ್ಟು ದಿನದಿಂದ ನೀನು ಪಟಾಯಿಸಿದ ಹುಡುಗಿ ಬೆರಳು ಕೂಡ ಮುಟ್ಟೋ ಹಾಗಿಲ್ಲ, ಗಹಗಹಿಸಿದ ರೋಹಿತ್. ಅವನನ್ನು ಬಡಿದೆ ಹಾಕುವ ಎನ್ನಿಸಿದರೂ ನೇಹಾಳನ್ನು ಬಾಸ್ಗೆ ಒಪ್ಪಿಸಿದರೆ ಸಿಗುವ ಕಂತೆ ಹಣದ ಕುಣಿತ ಕಣ್ಣ ಮುಂದೆ ಬಂದಾಗ ಹಲ್ಲು ಕಚ್ಚಿ ಸುಮ್ಮನಾದ ನಟರಾಜ್. ನೇಹಾಳನ್ನು ತನ್ನ ಬಳಿ ಬರುವಂತೆ ಮಾಡುವ ಯೋಜನೆ ಸಿದ್ಧ ಮಾಡತೊಡಗಿದ ನಟರಾಜ್. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.